ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅರೆಸ್ಟ್ ಪ್ರಕರಣ ಮತ್ತು ಒಂದ್ ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ಸಿಗ್ತಾನೆ ಹೋಗ್ತಾ ಇದೆ. ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾನೆ ಇದ್ವಿ. ಇನ್ನ ಸ್ಥಳ ಮಹಜರನ್ನ ಮಾಡ್ಲಾಗ್ತಾ ಇತ್ತು. ಎಲ್ಲಿ ಕೊಲೆ ನಡೆದಿತ್ತಲ್ಲ ಆ ಒಂದು ಸ್ಥಳದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ನಡೀತಾ ಇರುವಂತದ್ದು. ಶೆಡ್ನಲ್ಲಿ ಮಹಜರು ಪ್ರಕ್ರಿಯೆ ಈಗ ಮುಕ್ತಾಯವಾಗಿದೆ. ಸತತ 2.5 ಗಂಟೆಗಳಿಂದ ನಡೆದಂತ ಮಹಜರು ಪ್ರಕ್ರಿಯೆ ಆಲ್ಮೋಸ್ಟ್ 3 ಗಂಟೆ 30 ನಿಮಿಷಕ್ಕೆ ಅಲ್ಲಿಗೆ ಹೋಗಿದ್ರು. ಈಗ 6 ಗಂಟೆ 2 ಗಂಟೆ 30 ನಿಮಿಷಗಳ ಕಾಲ ಅಲ್ಲಿ ಸ್ಥಳದ ಮಹಜರು ಪ್ರಕ್ರಿಯೆ ನಡೆದಿದೆ. ಕೊಲೆಯಾದ ಪಟ್ಟಣಗೆರೆ ಶೆಡ್ನಲ್ಲಿ ಇಂಚಿಂಚು ಪರಿಶೀಲನೆ ಮಾಡಲಾಯಿತು. ಆ ಒಂದು ಸೀನ್ ರೀಕ್ರಿಯೇಟ್ ಆಯಿತು. ರೀಕ್ರಿಯೇಟ್ ಆಗಿ ಅಲ್ಲಿ ಆ ಒಂದು ಮಾಹಿತಿಯನ್ನು ಪಡೆದುಕೊಳ್ಳುವಂತೆ ಕೆಲಸವನ್ನು ಮಾಡಿದ್ದಾರೆ ಪೊಲೀಸರು. ಆರೋಪಿಗಳ ಸಮ್ಮುಖದಲ್ಲಿ ಘಟನೆಯನ್ನು ಮರುಸೃಷ್ಟಿ ಮಾಡಲಾಗಿದೆ. ಮಹಜರು ಪ್ರಕ್ರಿಯೆ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ ಪೊಲೀಸರು. ಹಲ್ಲೆ ವೇಳೆ ಬಳಸಿದಂಥ ವಸ್ತುಗಳ ಪರಿಶೀಲನೆಯನ್ನ ಕೂಡ ಮಾಡಲಾಗಿದೆ. ರಕ್ತದ ಕಲೆ, ಮೃತನ ಕೂದಲು, ಬಟ್ಟೆ ತುಂಡನ್ನ ಸಂಗ್ರಹಿಸಲಾಗಿದೆ. FSL ಹಾಗೂ ಸೋಕು ತಂಡದಿಂದ ಸ್ಯಾಂಪಲ್ಸ್ ಅನ್ನ ಸಂಗ್ರಹಿಸಲಾಗಿದೆ. FSL ತಂಡದವರು ಕೂಡ ಅಲ್ಲಿ ಮಾಹಿತಿಯನ್ನ ಪಡ್ಕೊಂಡಿರುವಂಥದ್ದು, ವರದಿಯನ್ನ ಕೊಡಬೇಕಾಗಿದೆ. ಅವರು ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡ್ರು. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಇದು ಬರ್ತಾ ಇರುವಂತ ನೇರ ದೃಶ್ಯಾವಳಿಗಳು. ಸ್ಥಳ ಮಹಜರು ಪ್ರಕ್ರಿಯೆ ಮುಗಿಸಿದ ಬಳಿಕ ತೆರಳ್ತಾ ಇರುವಂಥದ್ದು. ಒಂದರಲ್ಲಿ ಜೀಪ್ನಲ್ಲಿ ತೋರಿಸ್ತಾ ಇದೀವಲ್ಲ, ಒಂದರಲ್ಲಿ ದರ್ಶನ್ ಇದ್ದಾರೆ ಮತ್ತು ಒಂದರಲ್ಲಿ ಪವಿತ್ರ ಗೌಡ ಇದ್ದಾಳೆ. ಪವಿತ್ರ ಗೌಡ ಒಂದು ವ್ಯಾನು, ದರ್ಶನ್ ಒಂದು ವ್ಯಾನು, ಇನ್ನೊಂದು ವ್ಯಾನಲ್ಲಿ ದೊಡ್ಡ ವ್ಯಾನಲ್ಲಿ ಎಲ್ಲ ಆರೋಪಿಗಳು ಕೂಡ ಇರುವಂಥದ್ದು. ಟೋಟಲ್ 13 ಜನ ಆರೋಪಿಗಳು ಇದುವರೆಗೂ ಬಂಧಿತರಾಗಿರುವಂಥವ್ರು. ಇನ್ನೂ 4 ಜನ ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಈ ಪ್ರಕರಣದಲ್ಲಿ. ಅವರನ್ನ ಕೂಡ ಹುಡುಕುವಂತ ಕೆಲಸವನ್ನು ಮಾಡಲಾಗ್ತಾ ಇದೆ. ಪೊಲೀಸರು ತಲಾಶ್ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತ 4 ಆರೋಪಿಗಳನ್ನ ಹಿಡಿಯುವಂತ ನಿಟ್ಟಿನಲ್ಲಿ ನಿಮಗೆ ತೋರಿಸ್ತಾ ಇದ್ವಿ. ದೃಶ್ಯಾವಳಿಗಳನ್ನ ಗಮನಿಸಬಹುದು. ದೊಡ್ಡ ವ್ಯಾನ್ ಮೂವ್ ಆಯಿತು. ಅದಾದ್ಮೇಲೆ ದರ್ಶನ್ ಕುಳಿತಿದ್ದಂಥ ಜೀಪ್ ಕೂಡ ಮೂವ್ ಆಯಿತು. ಅದರ ನಂತರ ಮತ್ತೊಂದು ಜೀಪ್ ಹೋಯಿತು. ಅದರಲ್ಲಿ ಪವಿತ್ರ ಗೌಡ ಇದ್ಲು. ಇನ್ನು ಒಂದ್ ಕಡೆ ಸ್ಥಳ ಮಹಜರು ಮಾಡ್ತಾ ಇದ್ದಂಥ ಸಂದರ್ಭದ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಸ್ಕ್ರೀನ್ ಮೇಲೆ 2 ದೃಶ್ಯಾವಳಿಗಳು ಇದ್ದಾವೆ ನಿಮ್ಮ ಸ್ಕ್ರೀನ್ ಮುಂದೆ. ಲೆಫ್ಟ್ ಇರುವಂಥ ಸ್ಕ್ರೀನ್ ದೃಶ್ಯಾವಳಿ, ಅದರಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಪವಿತ್ರ ಗೌಡ, ದರ್ಶನ್ ಇದ್ದಿದ್ದಂಥ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ವಿ. ದರ್ಶನ್ ನಿನ್ನೆ ಕೋರ್ಟ್ನಲ್ಲೂ ಕೂಡ ಬೇಸರದಿಂದ ನಿಂತಿದ್ರು, ಕೈ ಕಟ್ಕೊಂಡು ನಿಂತ್ಕೊಂಡಿದ್ರು. ಇವತ್ತು ಕೂಡ ಅಷ್ಟೇ ಅವರ ವಿಜುವಲ್ ಸಿಗ್ತಾ ಇರುವಂಥದ್ದೆಲ್ಲ ಕೂಡ ಅವರು ಕೈ ಕಟ್ಕೊಂಡು ನಿಂತಿರುವಂಥ ದೃಶ್ಯಾವಳಿಗಳೇ ಸಿಗ್ತಾ ಇರುವಂಥದ್ದು. ಈಗ ಸ್ಥಳ ಮಹಜರು ಪ್ರಕ್ರಿಯೆ ಹೇಗೆ ನಡೀತು ಅನ್ನುವಂಥದ್ದನ್ನ ನಿಮಗೆ ಅವಾಗೇನು ಕೂಡ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಆ ಒಂದು ಸನ್ನಿವೇಶ ಹೇಗಿತ್ತು ಅದನ್ನ ರೀಕ್ರಿಯೇಟ್ ಮಾಡಿ ಆ ಒಂದು ಸನ್ನಿವೇಶದಲ್ಲಿ ಏನಾಯಿತು ಅವತ್ತಿನ ಸಂದರ್ಭದಲ್ಲಿ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿರ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ಸ್ಥಳ ಮಹಜರು ಪ್ರಕ್ರಿಯೆ ಮುಗಿದಿದೆ. ಯಾವ ರೀತಿಯಾಗಿ ಸ್ಥಳ ಮಹಜರನ್ನ ಮಾಡಲಾಯಿತು, ಈಗ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಯಾವ ರೀತಿಯಾಗಿ ನೆಕ್ಸ್ಟ್ ಪ್ರೋಸೆಸ್ ಇರುತ್ತೆ ಅಂತ? ಪೃಥ್ವಿ, ಈಗಾಗಲೇ ಸುಮಾರು 2.5 ಗಂಟೆಗಳ ಕಾಲ ಒಂದು ಸ್ಥಳ ಮಹಜರನ್ನ ಈಗ ಪೊಲೀಸರು ಮಾಡಿರೋದು. ಏನು ರೇಣುಕಾಸ್ವಾಮಿ ಕೊಲೆ ಏನಾಗಿತ್ತು, ಆ ಒಂದು ಕೊಲೆ ನಡೆದಂತ ಒಂದು ಸ್ಥಳ ಏನಿದೆ, ಆ ಒಂದು ಸ್ಥಳದಲ್ಲಿ ಸಂಪೂರ್ಣವಾಗಿ ಪೊಲೀಸರು ಎಲ್ಲ ಕಡೆ ಪರಿಶೀಲನೆ ಮಾಡಿದ್ದಾರೆ. ಮತ್ತೆ ಆರೋಪಿಗಳು ಎಲ್ಲೆಲ್ಲಿ ಓಡಾಡಿದ್ರು, ಮತ್ತೆ ಯಾವ್ಯಾವ ಸ್ಥಳದಲ್ಲಿ ಏನು ಹಲ್ಲೆಯನ್ನ ಮಾಡಿದ್ರು, ಆ ಒಂದು ಎಲ್ಲಾ ಸ್ಥಳಗಳನ್ನ ಪರಿಶೀಲನೆ ಮಾಡಿ ಮಹಜರನ್ನ ಈಗ ಮುಗಿಸಿರೋದು. ಸುಮಾರು 2.5 ಗಂಟೆಗಳ ಕಾಲ ಈ ಒಂದು ಪ್ರಕ್ರಿಯೆಯನ್ನ ಸುದೀರ್ಘವಾಗಿ ಮಾಡಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕ್ರಿಯೆಯಲ್ಲಿ ಆರೋಪಿಗಳು ಎಲ್ಲೆಲ್ಲಿ ಕೃತ್ಯ ಹಾಕಿದ್ರು, ಮತ್ತೆ ಎಲ್ಲಿ ಯಾರು ಬಂದು ನಿಂತ್ಕೊಂಡಿದ್ರು, ಮತ್ತೆ ಯಾರು ಗೈಡ್ಲೈನ್ಸ್ ಮಾಡಿದ್ರು, ಮತ್ತೆ ಒಡೆಯೋದಕ್ಕೆ ಯಾರು ಹೇಳಿದ್ರು, ಎಲ್ಲವೂ ಕೂಡ ಸಂಪೂರ್ಣವಾಗಿ ಇವತ್ತು ರೆಕಾರ್ಡ್ ಅನ್ನ ಮಾಡ್ಕೊಂಡಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಹಜರು ಮತ್ತೆ ಫಿಂಗರ್ ಪ್ರಿಂಟ್ ಕಲೆಕ್ಟ್ ಮಾಡುವಂಥದ್ದು, ಮತ್ತೆ ಫುಟ್ ಪ್ರಿಂಟ್ ಕಲೆಕ್ಟ್ ಮಾಡುವಂಥದ್ದು, ಮತ್ತೆ ರಕ್ತದ ಕಲೆಗಳಿರ್ಬೋದು, ಮತ್ತೆ ಕೂದಲಿರ್ಬೋದು, ಪ್ರತಿಯೊಂದನ್ನು ಕೂಡ ಈಗ ಪೊಲೀಸರು ಸಂಗ್ರಹವನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ FSL ಅಧಿಕಾರಿಗಳು ಕೂಡ ಹಲ್ಲೆ ಇದ್ರು, ಮತ್ತೆ ಸೋಕೋ ಟೀಮ್ನವರು ಕೂಡ ಹಲ್ಲೆ ಇದ್ರು. ಆರೋಪಿಗಳು ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು FSL ತಜ್ಞರು ಆ ಒಂದು ಘಟನಾ ಸ್ಥಳದಲ್ಲಿ ಪರಿಶೀಲನೆ ಮಾಡ್ತಾರೆ. ಅಲ್ಲಿ ಏನಾದ್ರೂ ಕುರುಹುಗಳು ಪತ್ತೆ ಆಗುತ್ತಾ, ಮತ್ತೆ ಏನಾದ್ರೂ ಎವಿಡೆನ್ಸ್ ಗಳಿಗೆ ಸಂಬಂಧಪಟ್ಟಂತ ಏನಾದ್ರು ವಸ್ತುಗಳು ಸಿಗುತ್ತಾ ಅಂತ ಹೇಳಿ ಪರಿಶೀಲನೆ ಮಾಡ್ತಾರೆ. ಮತ್ತೆ ಅಲ್ಲೇ ಮಾಡೋದಕ್ಕೆ ಬಳಕೆ ಆಗುವಂತ ವಸ್ತುಗಳೇನಿದೆ ಆ ಒಂದು ವಸ್ತುಗಳು ಎಲ್ಲಿದ್ದಾವೆ, ಮತ್ತೆ ಅವುಗಳನ್ನ ಯಾರು ಇಟ್ಕೊಂಡಿದ್ರು ಅಂತ ಹೇಳಿ ಅದನ್ನ ಪತ್ತೆ ಮಾಡಿ ಅಲ್ಲಿ ಒಂದು ಫಿಂಗರ್ ಪ್ರಿಂಟ್ ಅನ್ನ ಟ್ಯಾಲಿ ಮಾಡ್ತಾರೆ. ಆರೋಪಿ ಮತ್ತೆ ಅಲ್ಲಿ ಒಂದು ಇರುವಂತ ಫಿಂಗರ್ ಪ್ರಿಂಟ್ ಗೆ ಎರಡಕ್ಕೂ ಕೂಡ ಟ್ಯಾಲಿ ಆಗುತ್ತಾ, ಮತ್ತೆ ಅದು ಈತನೇ ಹಿಡ್ಕೊಂಡಿದ್ದಂತ ವಸ್ತುನ ಅಂತ ಹೇಳಿ ಅಲ್ಲಿ ಒಂದು ಟ್ಯಾಲಿ ಮಾಡಿ ಅದನ್ನು ಕೂಡ ಒಂದು ಪರಿಶೀಲನೆ ಮಾಡ್ತಾರೆ. ಹೀಗಾಗಿ ಸುಮಾರು 2.5 ಗಂಟೆಗಳ ಕಾಲ ಸುದೀರ್ಘವಾಗಿ ಮಹಜರು ಪ್ರಕ್ರಿಯೆಯನ್ನ ಮುಗಿಸಿ ಈಗ ದರ್ಶನ್ ಸೇರಿದಂತೆ ಎಲ್ಲಾ ಆರೋಪಿಗಳನ್ನ ಕರ್ಕೊಂಡು ಪೊಲೀಸ್ ಠಾಣೆಗೆ ಹೊರಟಿದ್ದಾರೆ.
ದರ್ಶನ್ ನಾನೇನು ಮಾಡಿಲ್ಲ, ನಂಗಂತೂ ಗೊತ್ತಿಲ್ಲ, ಈ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್, ರೆಡಿಮೇಡ್ ಸ್ಟೇಟ್ಮೆಂಟ್ ಹೇಳ್ತಾ ಇದ್ರಲ್ಲ ವಿಚಾರಣೆ ಸಂದರ್ಭದಲ್ಲಿ. ಈಗ ಸ್ಥಳ ಮಹಜರು ಪ್ರಕ್ರಿಯೆ ಸಂದರ್ಭದಲ್ಲೂ ಕೂಡ ಹಂಗೆ ಇತ್ತಂತ. ಮತ್ತೆ ಇನ್ನ ಉಳಿದಂತಹ ಆರೋಪಿಗಳಿದ್ರಲ್ಲ ಅವ್ರು ಏನು ಹೇಳ್ತಾ ಇದ್ರಂತೆ, ಬಿಕಾಸ್ ವಿಚಾರಣೆಯ ಸಂದರ್ಭದಲ್ಲಿ ದರ್ಶನ್ ಹೆಸರು ಹೇಳಿದ್ರು, ಅವರು ದರ್ಶನ್ನೇ ಆಲ್ಮೋಸ್ಟ್ ಹೊಡೆದಿದ್ದು, ಹಲ್ಲೆ ಮಾಡಿದ್ದು ಅನ್ನುವಂಥದ್ರ ಬಗ್ಗೆ ಕೂಡ ಎಲ್ಲ ಹೇಳ್ತಾ ಇದ್ರು. ಸೊ ಹೀಗಾಗಿ ಈ ಮರುಸೃಷ್ಟಿಯ ಸಂದರ್ಭದಲ್ಲಿ ಏನಾಯ್ತಂತೆ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಪೃಥ್ವಿ, ಏನು ಇಲ್ಲಿ ಒಂದು ಘಟನೆ ಒಂದು ರೀಕ್ರಿಯೇಟ್ ಅನ್ನು ಮಾಡ್ತಾರೆ. ಯಾಕಂದ್ರೆ ಇನ್ಸಿಡೆಂಟ್ ಆದಾಗ ಯಾವ ರೀತಿ ಸನ್ನಿವೇಶ ಇತ್ತು ಅದೇ ರೀತಿಯಾಗಿ ಇವತ್ತು ಕೂಡ ಒಂದು ಮರುಸೃಷ್ಟಿ ರೀತಿಯಲ್ಲಿ ಆರೋಪಿಗಳನ್ನ ವಿಚಾರಣೆ ಮಾಡುವಂಥದ್ದು. ಯಾಕಂದ್ರೆ ಘಟನೆಗೆ ಸಂಬಂಧಪಟ್ಟಂತೆ ಆ ಒಂದು ಸ್ಥಳಕ್ಕೆ ಎಲ್ಲಾ ಆರೋಪಿಗಳನ್ನ ಕರ್ಕೊಂಡು ಬಂದು ಅಲ್ಲಿ ಪ್ರತಿಯೊಬ್ರು ಯಾರ್ಯಾರು ಎಲ್ಲೆಲ್ಲಿದ್ರು, ಮತ್ತೆ ಫಸ್ಟ್ ಯಾರು ಆತನನ್ನ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಒಳಗಡೆ ಬಂದಂತ ವ್ಯಕ್ತಿ ಯಾರು, ಗಾಡಿಯನ್ನ ಎಲ್ಲಿ ನಿಲ್ಸಿದ್ರಿ, ಮತ್ತೆ ಏನಂತ ಹೇಳಿ ಆತನನ್ನ ಕರ್ಕೊಂಡು ಒಳಗಡೆ ಬಂದಿದ್ರಿ, ನಂತರ ಮೊದಲು ಆತನ ಮೇಲೆ ಹೊಡೆದಂತವ್ರು ಯಾರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾರೆ. ಪ್ರತಿಯೊಬ್ಬ ಆರೋಪಿಯನ್ನ ಒಬ್ಬೊಬ್ಬರಾಗಿ ಅವರ ರೋಲ್ ಏನಿದೆ ಅದನ್ನ ವಿಚಾರಣೆ ಮಾಡಿ ಅಲ್ಲೇ ಒಂದು ಮಾಹಿತಿಯನ್ನ ಪಡ್ಕೊಳ್ತಾರೆ. ನಂತರ ದರ್ಶನ್ ಇಲ್ಲಿಗೆ ಎಷ್ಟೊತ್ತಿಗೆ ಬಂದಿದ್ರು, ಮತ್ತೆ ಅವ್ರಿಗೆ ಏನಾದ್ರು ಅಲ್ಲೇ ಮಾಡಿದ್ರ ಮತ್ತೆ ಅನ್ನೋದ್ರ ಬಗ್ಗೆ ಕೂಡ ವಿಚಾರಣೆಯನ್ನು ಮಾಡ್ತಾರೆ. ಮತ್ತೆ ದರ್ಶನ್ ಯಾರಿಗೆ ಸೂಚನೆ ಕೊಟ್ಟಿದ್ರು, ಮತ್ತೆ ಯಾರು ದರ್ಶನ್ ಜೊತೆ ಮಾತನಾಡಿದ್ರೆ ಆ ಒಂದು ಸಂದರ್ಭದಲ್ಲಿ ಅಂತಾನು ಅವರಿಂದ ಒಂದು ವಿಚಾರಣೆ ಮಾಡಿ ಅಲ್ಲಿಯೇ ಒಂದು ಮಾಹಿತಿಯನ್ನ ಪಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ದರ್ಶನ್ ಅವರನ್ನು ಕೂಡ ಅಲ್ಲೇ ಕ್ವಶನ್ ಮಾಡಬಹುದು. ಯಾಕಂದ್ರೆ ಫೇಸ್ ಟು ಫೇಸ್ ಆರೋಪಿಗಳು ಎಲ್ಲರೂ ಕೂಡ ಅಲ್ಲೇ ಇರೋದ್ರಿಂದ ದರ್ಶನ್ ಅವರನ್ನು ಕೂಡ ಅಲ್ಲೇ ಪ್ರಶ್ನೆ ಮಾಡಬಹುದು. ನೀವು ಈ ಸಂದರ್ಭದಲ್ಲಿ ಇಲ್ಲಿ ನಿಂತ್ಕೊಂಡಿದ್ರ, ಏನ್ ಹೇಳಿದ್ರಿ, ಯಾರ ಜೊತೆ ಮಾತನಾಡಿದ್ರಿ ಅಂತಾನು ಕೂಡ ಅವರಲ್ಲಿ ಕ್ವಶನ್ ಮಾಡ್ತಾರೆ. ಈ ರೀತಿಯಾಗಿ ಸಂಪೂರ್ಣ ಒಂದು ಸನ್ನಿವೇಶವನ್ನ ಅಲ್ಲಿ ರೀಕ್ರಿಯೇಟ್ ಮಾಡಿ ಎಲ್ಲವನ್ನೂ ಕೂಡ ಒಂದು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಡ್ತಾರೆ. ನಂತರ ತನಿಖೆಯನ್ನ ಪೂರ್ಣಗೊಳಿಸಿ ನ್ಯಾಯಾಲಯಕ್ಕೆ ಏನು ವರದಿ ಕೊಡ್ತಾರೆ ಅಥವಾ ಚಾರ್ಜ್ ಶೀಟ್ ಮಾಡ್ತಾರೆ, ಅದರಲ್ಲಿ ಈ ಒಂದು ಸಂಪೂರ್ಣವಾದ ವಿವರವನ್ನ ಉಲ್ಲೇಖ ಮಾಡಿ ಒಂದು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡ್ತಾರೆ. ಪೃಥ್ವಿ, ಈ ಮಹಜರು ಪ್ರಕ್ರಿಯೆ ಎಷ್ಟು ಮಹತ್ವದ್ದಾಗಿರುತ್ತೆ ಈ ತನಿಖೆಯ ಸಂದರ್ಭದಲ್ಲಿ, ತನಿಖೆಯ ಹಾದಿಯನ್ನ ಗಮನಿಸುವಂತ ಸಂದರ್ಭದಲ್ಲಿ, ಅವರ ವಿರುದ್ಧ ಸಾಕ್ಷ್ಯಗಳನ್ನ ಪ್ರೂವ್ ಮಾಡುವಂತ ನಿಟ್ಟಿನಲ್ಲಿ ಅಂತ? ಪೃಥ್ವಿ, ಯಾಕಂದ್ರೆ ಯಾವುದೇ ಕೊಲೆ ಅಥವಾ ಒಂದು ಗಂಭೀರ ಅಪರಾಧ ಪ್ರಕರಣಗಳಲ್ಲಿ ಇರ್ಬೋದು ಅಥವಾ ಪ್ರತಿಯೊಂದು ಪ್ರಕರಣದಲ್ಲೂ ಕೂಡ ಒಂದು ಮಹಜರನ್ನು ಮಾಡ್ತಾರೆ. ಯಾಕಂದ್ರೆ ಆರೋಪಿಗಳನ್ನ ಸೆರೆ ಹಿಡಿದ ನಂತರ ಅವರನ್ನ ಸ್ಥಳಕ್ಕೆ ಕರೆದೊಯ್ದು ಅಲ್ಲಿ ಒಂದು ಮಹಜರ ಪ್ರಕ್ರಿಯೆ ನಡೆಸುವುದು, ಒಂದು ರೀತಿ ಅಲ್ಲಿರುವಂತಹ ಎವಿಡೆನ್ಸ್ ಕಲೆಕ್ಟ್ ಮಾಡ್ಬೇಕಾಗುತ್ತೆ. ಮತ್ತೆ ಆರೋಪಿಗಳು ಕೃತ್ಯಕ್ಕೆ ಬಳಸಿದಂತ ವಸ್ತುಗಳನ್ನು ಕೂಡ ಅಲ್ಲಿಗೆ ತೆಗೆದುಕೊಂಡೋಗಿ ಅಲ್ಲಿ ಒಂದು ಮರುಪರಿಶೀಲನೆ ಮಾಡಿ ಮತ್ತೆ ಆರೋಪಿಗಳು ಯಾರ್ಯಾರಿದ್ದಾರೆ ಎಲ್ಲರನ್ನೂ ಕೂಡ ಅಲ್ಲೇ ಸೇರಿಸ್ತಾರೆ. ಮತ್ತೆ ಅಲ್ಲಿ ಒಂದು ರೀತಿ ಘಟನೆ ನಡೆದ ಸನ್ನಿವೇಶ ಯಾವ ರೀತಿ ಇತ್ತು ಅನ್ನೋದನ್ನ ಮರುಸೃಷ್ಟಿ ರೂಪದಲ್ಲಿ ಅದನ್ನ ಕ್ರಿಯೇಟ್ ಮಾಡಿ ಅದನ್ನ ಎಲ್ಲವನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ನಂತರ ಸಂಪೂರ್ಣ ಒಂದು ಚಿತ್ರಣವನ್ನ ಪೊಲೀಸರು ರೆಕಾರ್ಡ್ ಮಾಡಿ ನಂತರ ಅದನ್ನ ದಾಖಲೆ ರೂಪದಲ್ಲಿ ಸಾಕ್ಷ್ಯವನ್ನ ಸಂಗ್ರಹ ಮಾಡ್ತಾರೆ. ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.